ನಡೆದ ವಿಜಯಪುರ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ತೆಗೆದುಕೊಳ್ಳುವ ನಿರ್ಣಯಗಳು ಈ ರೀತಿ ಇವೆ. ತಮಗೆ ಹಿಡಿಸಿದರೆ ತಾವು ಈ ನಿರ್ಣಯಗಳನ್ನು ಮುಗಿದ ಧ್ವನಿಮತದ ಮುಖಾಂತರ ತಾವು ಬೆಂಬಲಿಸಬೇಕಂತ ವಿನಂತಿಸುತ್ತಾ ನಾವು ಈ ವೇದಿಕೆಯ ಮುಖಾಂತರ ಸರ್ಕಾರವನ್ನು ಏನು ಆಗ್ರಹಿಸ್ತೇವೆ ಅಂದರೆ, ಸರ್ಕಾರಿ ಶಾಲೆಗಳನ್ನು ಕಡಿಮೆ ವಿದ್ಯಾರ್ಥಿಗಳು ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಮುಚ್ಚಬಾರದು ಅಂತ ತಿಳ್ಕೊಂಡು ನಾವು ಅವರಿಗೆ ಮಂಡಿಸ್ತಾ ಇದ್ದ ಒಂದೇ ನಿರ್ಣಯ. ಯಾವುದೇ ಕಾರಣಕ್ಕೂ ಸರ್ಕಾರ ಕನ್ನಡ ಶಾಲೆಗಳನ್ನು ಮುಚ್ಚಬಾರದು. ಎರಡನೇದು, ಇಲ್ಲಿವರೆಗೆ ವಿಜಯಪುರ ಜಿಲ್ಲೆಯ ಹಾಗೂ ತಾಲೂಕಿನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಥಳಗಳು ತಮ್ಮ ಈ ಹಿಟ್ನಳ್ಳಿ ಗ್ರಾಮ ಹಿಡ್ಕೊಂಡು ಸರ್ಕಾರ ಅಥವಾ ನಮ್ಮ ಜಿಲ್ಲಾ ಆಡಳಿತ ತಾಯಿ ಭುವನೇಶ್ವರಿಯ ಮೂರ್ತಿಯನ್ನು ಆ ಪ್ರತಿ ಊರಿನಲ್ಲಿ ಸ್ಥಾಪಿಸಬೇಕಂತ ನಾವು ನಿಮ್ಮೆಲ್ಲರ ಮುಖಾಂತರ ಸರ್ಕಾರವನ್ನು ಆಗ್ರಹಿಸ್ತೇನೆ. ವಿಜಯಪುರ ಜಿಲ್ಲೆಗೆ ಕರ್ನಾಟಕ ಸರ್ಕಾರ ಡಾಕ್ಟರ್ ನಂಜುಂಡಪ್ಪನವರ ವರದಿಯ ಪ್ರಕಾರ ಮಹಿಳಾ ವಿಶ್ವವಿದ್ಯಾಲಯವನ್ನು ಕೊಡ್ತು. ಆದರೆ ಬರೀ ಮಹಿಳೆಯರಿಗೆ ಅದು ಅನುಕೂಲ ಆಗ್ತದೆ. ನಾವು ಸರ್ಕಾರವನ್ನು ಆಗ್ರಹಿಸ್ತೇವೆ, ಮಹಿಳೆ ಮತ್ತು ಪುರುಷರು ಇಬ್ಬರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲು ಒಂದು ವಿಶ್ವವಿದ್ಯಾಲಯವನ್ನು ನಮ್ಮ ವಿಜಯಪುರಕ್ಕೆ ಕೊಡಬೇಕಂತ ಈ ವೇದಿಕೆ ಮುಖಾಂತರ ನಾನು ಆಗ್ರಹಿಸ್ತೇನೆ. ಜೊತೆಗೆ ಕನ್ನಡ ಅಂತರಂಗದ ಭಾಷೆಯಾಗಿದೆ, ಕನ್ನಡ ಅನ್ನದ ಭಾಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಹೀಗಾಗಿ ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೆ ಸರ್ಕಾರಿ ನೌಕರರಿಗೆ ಮೀಸಲಾತಿ ಆದ್ಯತೆ ಕೊಡಬೇಕಂತ ಈ ವೇದಿಕೆ ಮುಖಾಂತರ ನಾನು ಆಗ್ರಹಿಸ್ತೇನೆ. ಜೊತೆಗೆ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳು ತುಂಬ ಕಡಿಮೆ. ಹೀಗಾಗಿ ಖಾಸಗಿ ಇಂಗ್ಲಿಷ್ ಮೀಡಿಯಂಗೆ ಜನ ಹೋಗ್ತಾ ಇದ್ದಾರೆ. ನಾವು ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನು ಆಗ್ರಹಿಸುವುದೇನೆಂದರೆ, ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಗುಣಮಟ್ಟದ ಶಿಕ್ಷಣವನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಲು ಕೈಗೊಳ್ಳಬೇಕಂತ ನಾವು ಸರ್ಕಾರವನ್ನು ಆಗ್ರಹಿಸ್ತೇವೆ. ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಅಂತ ಈ ವಿಚಾರಗಳನ್ನು ನಮಗೆ ಸೂಚಿಸಿದವರು ಹಿರಿಯರಾದ ಶ್ರೀ DM ಆಜೂರ್ ಅವರು, ಗೌರವ ಅಧ್ಯಕ್ಷರು ಕಸಪ್ಪ ತಾಲೂಕಾ ಘಟಕ ವಿಜಯಪುರ ಇವರು ಸೂಚಿಸಿದ್ದಾರೆ. ಇದನ್ನು ಅನುಮೋದಿಸಿದವರು ಹಿರಿಯರಾದ ಶ್ರೀ AD ಮುಲ್ಲಾಸ್ ಅವರು, ಗೌರವ ಸಲಹೆಗಾರರು ಕನ್ನಡ ಸಾಹಿತ್ಯ ಪರಿಷತ್ತು. ಇದನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಅನಂತಕುಮಾರ್ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ತಾವೆಲ್ಲ ಧ್ವನಿಮತದ ಮೂಲಕ ಕೈ ಎತ್ತುವ ಮುಖಾಂತರ ಈ ನಿರ್ಣಯಗಳನ್ನು ಅಂಗೀಕರಿಸಬೇಕಂತ ಕೇಳ್ತೇನೆ. ತಾವೆಲ್ಲ ಇದಕ್ಕೆ ಒಪ್ಪಿಗೆಯಾ? ಧನ್ಯವಾದಗಳು.